ಈರುಳ್ಳಿ ಫ್ರೈ ಆಗ್ತಾ ಬಂದ ಹಾಗೆ ಟೊಮೆಟೊವನ್ನು ಸೇರಿಸಿ ಮತ್ತೆ ಫ್ರೈ ಮಾಡೋಣ. ಇದು ಸಣ್ಣದಾಗಿ ಫ್ರೈ ಆಗ್ತಾ ಇರುತ್ತೆ, ಸಣ್ಣ ಬೆಂಕಿನಲ್ಲಿ ಫ್ರೈ ಆಗ್ತಾ ಇರುತ್ತೆ. ಇದು ನಾವು ಅದಕ್ಕೆ ಹುಳಿಗೆ ಬೇಕಾಗುವ ಮಸಾಲೆಯನ್ನು ಕರ್ಕೊಂಡು ಬರೋಣ. ಇದು ಫ್ರೈ ಈರುಳ್ಳಿ ಟೊಮೆಟೊ ಫ್ರೈ ಆದ ನಂತರ ಮೊದಲೇ ಫ್ರೈ ಮಾಡಿಕೊಂಡಿರ್ತಕ್ಕಂಥ ಬೆಂಡೆಕಾಯಿಯನ್ನು ಹಾಕಿಕೊಂಡು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ತಾ ಇರೋಣ. ಅದು ಫ್ರೈ ಆಗ್ತಾ ಇರುತ್ತೆ. ಈಗ ನಾವು ಹುಳಿಗೆ ಬೇಕಾಗತಕ್ಕಂಥ ಬೆಂಡೆಕಾಯಿ ಹುಳಿಗೆ ಬೇಕಾಗತಕ್ಕಂಥ ಮಸಾಲೆಯನ್ನು ರುಬ್ಬಿಕೊಂಡು ಬರೋಣ. ಮಸಾಲೆಗೆ ಬೇಕಾಗುವ ಪದಾರ್ಥಗಳು ನೋಡಿ. ಮಸಾಲೆಗೆ ಬೇಕಾಗುವ ಪದಾರ್ಥಗಳು ತೆಂಗಿನ ತುರಿ, ಸ್ವಲ್ಪ ಹುಣಸೆಹಣ್ಣು, 2 ಹೆಸರು ಬೆಳ್ಳುಳ್ಳಿ, ಕರಿಬೇವು, ಅಂಗಡಿ ಸಾಂಬಾರು ಪುಡಿ 15 ಗ್ರಾಮ್ ಇದೆ. ಅಂಗಡಿ ಸಾಂಬಾರು ಪುಡಿ ಇದನ್ನು ರುಬ್ಬಿಕೊಂಡು ಬರ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂಥರ ಫ್ರೈ ಮಾಡಿಬಿಟ್ರೆ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿ ಫ್ರೈ ಆಗುತ್ತೆ. ನೋಡಿ, ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ. ಟೊಮೆಟೊ ಕೂಡ ಇದಾಗಿದೆ, ನೀಟಾಗಿ ಫ್ರೈ ಆಗಿದೆ. ಫ್ರೈ ಆಗಿರ್ತಕ್ಕಂಥ ಅದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೀವಿ. ನೋಡಿ, ಫ್ರೈ ಆಗಿರುವ ಬೆಂಡೆಕಾಯಿ ಹುಳಿಗೆ ರುಬ್ಬಿಕೊಂಡು ಬಂದಿರತಕ್ಕಂಥ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಮಸಾಲೆ ಕೂಡ ಫ್ರೈ ಆಗಬೇಕು ಈ ಥರ ಅದರೊಟ್ಟಿಗೆ. ಇದಕ್ಕೆ ಬೇಳೆ ಕೂಡ ಹಾಕಿ ಮಾಡ್ಬೋದು, ನಾವು ಬೇಳೆ ಹಾಕಿ ಮಾಡಿಲ್ಲ. ಈ ಥರ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡ್ರೆ ಇದು ಚಪಾತಿಗೆ, ಪರೋಟಕ್ಕೆ ಎಲ್ಲರೂ ತಿನ್ನಲಿಕ್ಕೆ, ನಂಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇದು ಈ ಥರ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಸೈಡಿಂದ ಕುದಿ ಬರ್ತಾ ಇದೆ. ಹಾಗೆ ನೋಡಿ, ಮಧ್ಯೆ ಕುದಿನೂ ಬಂತು, ಸುತ್ತು ಕುದಿ ಬರ್ತಾ ಇದೆ. ಈ ಥರ ಬರಬೇಕು. ಈ ಥರ ಬಂದಾಗ ಉಪ್ಪು ಹುಳಿ ಖಾರ ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ. ನೋಡಿ, ರುಚಿಯಾದ ನೋಡಿ ಕುದಿ ಬರ್ತಾ ಇರುವಾಗ ಹೀಗೆ ಕೊತ್ತಂಬರಿ ಸೊಪ್ಪನ್ನು ಒಂಚೂರು ಕಟ್ ಮಾಡಿ ಹಾಕಿಬಿಟ್ರೆ ಒಳ್ಳೆ ಸ್ಮೆಲ್ ಇರುತ್ತೆ. ಆ ಟೇಸ್ಟನ್ನು ಕೂಡ ಕೊತ್ತಂಬರಿ ಸೊಪ್ಪು ಅನ್ನೋದು ಟೇಸ್ಟನ್ನು ಇಟ್ಟುಕೊಡುತ್ತೆ. ನೋಡಿ ಈಗ ಸ್ಮೆಲ್ ನೋಡಿ, ಈಗ ಸ್ಮೆಲ್ಲೇ ಚೇಂಜ್ ಆಯಿತು ನೋಡಿ. ಈಗ
ಬೆಂಡೆಕಾಯಿ ಹುಳಿಯ ಸ್ಮೆಲ್ಲೇ ಚೇಂಜ್ ಆಯಿತು ನೋಡಿ. ಬೆಂಡೆಕಾಯಿ ಹುಳಿ ನೀವು ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.